ಇಂದು ಮಲ್ಲೇಶ್ವರಂನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ಆಸ್ಪತ್ರೆಯ ಚೇರ್ಪರ್ಸನ್ ಡಾಕ್ಟರ್ ಎಚ್ ಸುದರ್ಶನ್ ಬಲ್ಲಾಳ್ ಅವರು ಕ್ಯಾತ್ ಪ್ರಯೋಗಾಲಯವನ್ನ ಉದ್ಘಾಟನೆ ಮಾಡಿದ್ದಾರೆ. ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಸಜ್ಜುಗೊಂಡಿರುವಂತಹ ಕ್ಯಾತ್ ಪ್ರಯೋಗಾಲಯ ನಿಖರವಾದ ರೋಗ ನಿರ್ಣಯ ಮತ್ತು ಜೀವ ಉಳಿಸುವ ಕಾರ್ಯನಿರ್ವಹಿಸುತ್ತೆ. ಇದು ಮಣಿಪಾಲದ ವಿಶಿಷ್ಟ ಇಂಟರ್ವೆನ್ಷನಲ್ ಹೃದ್ರೋಗ ತಜ್ಞರ ತಂಡಕ್ಕೆ ಅಧಿಕ ಬಲವನ್ನ ನೀಡಲಿದೆ. ಇದು ವಿಶೇಷವಾಗಿ ಹಿರಿಯ ವಯಸ್ಕರಲ್ಲಿ ಹೆಚ್ಚಾಗ್ತಾ ಇರುವ ಹೃದಯ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ವಿನ್ಯಾಸ ಮಾಡಲಾಗಿದೆ. ಮಣಿಪಾಲ್ ಹಾಸ್ಪಿಟಲ್ ನಾರ್ತ್ ಸೈಡ್ ಮಲ್ಲೇಶ್ವರ ಇಲ್ಲಿ ಅಡ್ವಾನ್ಸ್ ಕ್ಯಾತ್ ಲ್ಯಾಬನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಈ ಒಂದು ಅಡ್ವಾನ್ಸ್ ಕ್ಯಾತ್ ಲ್ಯಾಬಲ್ಲಿ ಹೃದಯ ಸಮಸ್ಯೆ ಜೊತೆಯಲ್ಲೇ ನರರೋಗದ ಸಂಬಂಧವಾಗಿಯೂ ಮತ್ತು ರಕ್ತನಾಳದ ಸಂಬಂಧವಾಗಿಯೂ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇಂಥ ಭಾಳ ಅತ್ಯಾಧುನಿಕ ಅಡ್ವಾನ್ಸ್ಡ್ ಫೆಸಿಲಿಟಿ ಏನಿತ್ತು ಪ್ರಾರಂಭವನ್ನು ಮಾಡಿದ್ದಾರೆ. ನಿಜಕ್ಕೂ ಭಾಳ ಒಂದು ಒಳ್ಳೆಯ ಸೌಲಭ್ಯ ನಮ್ಮ ಮಲ್ಲೇಶ್ವರಂ ಭಾಗದ ಜನರಿಗೂ ಮತ್ತು ಇತರ ಎಲ್ಲರಿಗೂ ಒಳ್ಳೆಯ ಅತ್ಯುತ್ತಮವಾದಂಥ ಅಂತಾರಾಷ್ಟ್ರೀಯ ದರ್ಜೆಯ ಈ ಸೇವೆ ಸಿಗ್ತಿರುವಂಥದ್ದು ಭಾಳ ಒಳ್ಳೆಯ ಬೆಳವಣಿಗೆ. ಹಾಗಾಗಿ ನಾನು ಮಣಿಪಾಲ್ ಹಾಸ್ಪಿಟ್ಲು ಸಂಸ್ಥೆಯವರಿಗೆ ನಾನು ಜನತೆ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅವರಿಗೆ ಶುಭಾಶಯಗಳನ್ನು ಹಾರೈಸ್ತೇನೆ. ಮಣಿಪಾಲ್ ನಾರ್ತ್ ಸೈಡ್ ಆಸ್ಪತ್ರೆ ಮಲ್ಲೇಶ್ವರಮಲ್ಲಿ ಒಳ್ಳೆ ಹೆಸರು ಗಳಿಸಿದೆ. ಆದರೆ ಇಷ್ಟ ತನಕ ಸ್ವಲ್ಪ ಕಾರ್ಡಿಯಾಕ್ ಕ್ಯಾಥಿಟ್ರೈಸೇಷನ್ ಫೆಸಿಲಿಟೀಸ್ ಇರಲಿಲ್ಲ. ಅದರ ಪೂರೈಕೆ ಮಾಡಲು ನಾವು ಕಾರ್ಡಿಯಾಕ್ ಕ್ಯಾತ್ ಲ್ಯಾಬನ್ನು ಇವತ್ತು ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಿಮಗೆ ತಿಳಿದಿರುವಂತೆ ಕೆಲವು ಸಲ ಹಾರ್ಟ್ ಅಟ್ಯಾಕ್ ಎಲ್ಲ ಎಮರ್ಜೆನ್ಸಿ ಆಗಿ ಬರುತ್ತೆ. ಗಂಟೆಗಟ್ಟಲೆ ನೀವು ರಸ್ತೆಯಲ್ಲಿ ಟ್ರಾಫಿಕಲ್ಲಿ ಇರುವುದಿದ್ರೆ ನಿಮಗೆ ಆಘಾತ ಆಗ್ಬೋದು, ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಎಷ್ಟು ಹತ್ತಿರ ಆಸ್ಪತ್ರೆ ಇದೆಯೋ ಅಷ್ಟು ಒಳ್ಳೆಯದು. ಸೊ ಮಲ್ಲೇಶ್ವರಂ ಜನರಿಗೆ ಮತ್ತು ಇಲ್ಲಿನ ಸುತ್ತಮುತ್ತ ಜನರಿಗೆ ಇದು ಭಾಳ ಒಳ್ಳೆಯದು ಅಂತ ನಾನು ಬಯಸುತ್ತೇನೆ. ದಯವಿಟ್ಟು ಈ ಫೆಸಿಲಿಟೀಸನ್ನು ಅವರು ಅಗತ್ಯ ಇದ್ದಲ್ಲಿ ಯುಟಿಲೈಸ್ ಮಾಡಿ. ಇನ್ನೊಂದು ವಿಷಯ ಏನಂದರೆ, ಈಗ ಕ್ಯಾತ್ ಲ್ಯಾಬ್ ಅಂದರೆ ನಾವು ಖಾಲಿ ಹಾರ್ಟ್ ಬಗ್ಗೆನೇ ನೋಡ್ತಾ ಇಲ್ಲ. ನೀವು ತಿಳಿದಿರುವಂತೆ ಸ್ಟ್ರೋಕ್ಸ್ ಅಥವಾ ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಹಾರ್ಟ್ ಅಟ್ಯಾಕ್ ಆದಂಗೆ ಬ್ರೈನ್ ಅಟ್ಯಾಕು ಆಗ್ಬೋದು. ಮತ್ತು ಈಗ ತುಂಬ ಜನರಿಗೆ ಡಯಾಬಿಟಿಸ್ ಇರೋದ್ರಿಂದ ರಕ್ತನಾಳಗಳು ಕಾಲಲ್ಲಿ ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಇರುತ್ತೆ. ಇದನ್ನು ಎಲ್ಲನೂ ಸರಿ ಮಾಡಲಿಕ್ಕೆ ನಮ್ಮ ಕ್ಯಾತ್ ಲ್ಯಾಬಲ್ಲಿ ಫೆಸಿಲಿಟೀಸ್ ಇದೆ. ಕಾರ್ಡಿಯಾಕ್ ಕ್ಯಾಥಿಟ್ರೈಸೇಷನ್, ಸ್ಟ್ರೋಕ್ ಇವ್ಯಾಲ್ಯೂಯೇಷನ್, ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಇವ್ಯಾಲ್ಯೂಯೇಷನ್. ಹಾಗಾಗಿ ಇದು ನಮ್ಮ ಜನರಿಗೆ ಸೇವೆ ಆಗುತ್ತೆ ಅಂತ ಬಯಸುತ್ತಾ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು.